ಈ ಕೇಸ್ ಮೇಲ್ನೋಟಕ್ಕೆ ಮಾಹಿತಿ ಸಿಕ್ತಿರೋಷ್ಟು ಸುಲಭವಾಗಿ ಅಂತೂ ಇಲ್ಲ. ರನ್ಯಾ ಹೋಗಿದ್ರು ದುಬೈಗೆ, ಅಲ್ಲಿಂದ ಚಿನ್ನ ತಂದ್ರು, ಇಲ್ಲಿ ಅಕ್ರಮವಾಗದನ್ನ ಸಾಗಿಸೋ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋಷ್ಟು ಸುಲಭವಾಗಿಲ್ಲ. ಕೇವಲ ಒಬ್ಬ ಮಹಿಳೆ ಆ ಪ್ರಮಾಣದಲ್ಲಿ ಚಿನ್ನವನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರೋದು ಅಂದ್ರೆ ಸುಲಭದ ಮಾತಲ್ಲ. ಅನೇಕ ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಉದ್ಭವ ಆಗ್ತಾ ಇದೆ. ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ದುಬೈನಲ್ಲಿ ಹತ್ರ 15 ಕೆಜಿ ಚಿನ್ನ ತಗೊಳ್ಬೇಕು ಅಂದ್ರೆ ಹಣ ಎಲ್ಲಿಂದ ಬಂತು? ರನ್ಯಾ ಅವರಿಗೆ ಈ ಪ್ರಮಾಣದಲ್ಲಿ ಹಣ ಹೇಗ್ ಸಿಕ್ತು? ಡೈರೆಕ್ಟ್ ಆಗಿ ರನ್ಯಾ ಅವರೇ ಹಣ ಕೊಟ್ಟು ಚಿನ್ನವನ್ನ ಖರೀದಿ ಮಾಡಿದ್ರ, ಅಥವಾ ಬೇರೆ ಯಾರಾದ್ರೂ ಹಣ ಕೊಟ್ಟು ಈಕೆ ಚಿನ್ನವನ್ನ ಭಾರತಕ್ಕೆ ಸಾಗಿಸುವ ಭಾಗವಾಗಿ ಮಾತ್ರ ಬಳಕೆ ಆದ್ರ? 11 ಕೋಟಿ, ಹತ್ರ 11 ಕೋಟಿಗೂ ಅಧಿಕ ಹಣವನ್ನ ಕೊಡಬೇಕಾಗತ್ತೆ ಆ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡಬೇಕು ಅಂದ್ರೆ. ಹಾಗಾದ್ರೆ ಯಾರು ಕೊಟ್ರು, ಯಾವ ಸ್ವರೂಪದಲ್ಲಿ ಕೊಟ್ರು? ಬೇರೆ ದೇಶಕ್ಕೆ ನಮ್ಮ ದೇಶದಿಂದ ಅಥವಾ ಬೇರೆ ದೇಶದಲ್ಲಿ ಕೊಂಡ ಆ ಪ್ರಮಾಣದ ಚಿನ್ನ ನಮ್ಮ ದೇಶಕ್ಕೆ ಬರಬೇಕು ಅಂದ್ರೆ 138 ರೂಲ್ಸ್ ಇದೆ. ಅದೆಲ್ಲವನ್ನ ಕೂಡ ಪಾಲಿಸಿಯೇ ಚಿನ್ನವನ್ನ ಖರೀದಿ ಮಾಡಲಾಗಿತ್ತಾ? ಹಣ ವರ್ಗಾವಣೆ ಆಗಿತ್ತಾ? ಈ ರೀತಿಯ ಅನೇಕ ಪ್ರಶ್ನೆಗಳಿದೆ. ಲೀಗಲ್ ಆಗಿ ಹಣ ಪಾವತಿ ಮಾಡಿದ್ರೆ ಇನ್ ಕೇಸ್ ಸ್ಮಗಲ್ ಮಾಡುವ ಅಗತ್ಯ ಆಯ್ತಾ? ರಾಜಾರೋಷವಾಗಿ ವಿತ್ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ಲಿಕ್ಕೆ ಅವಕಾಶ ಇತ್ತು. ಅವ್ರು ಯಾವಾಗ ಅದನ್ನ ಬಚ್ಚಿಟ್ಕೊಂಡ್ ತರೋ ಪ್ರಯತ್ನ ಮಾಡಿದ್ರು ಇದ್ರ ಹಿಂದೆ ಬೇರೆನೋ ಕಹಾನಿ ಇದೆ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗಿದೆ. ನಟಿ ತಂದ ಚಿನ್ನಕ್ಕೆ ದುಬೈನವರಿಂದಲೇ ಹಣ ಪಾವತಿ ಆಯ್ತಾ, ಅಥವಾ ನಮ್ಮವರು ಯಾರು ಅಂದ್ರೆ ಭಾರತದಿಂದ ಯಾರಾದ್ರೂ ಹಣ ಕೊಟ್ಟು ಅವ್ರ ಚಿನ್ನ ತಗೊಂಡು ವಾಪಸ್ ಬಂದ್ರ? ಅಕ್ರಮವಾಗಿ ರನ್ಯಾ ಸಾಗಿಸ್ತಿದ್ದ ಚಿನ್ನಕ್ಕೆ ಹವಾಲಾ ಲಿಂಕ್ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ. ಹವಾಲಾ ಹಣ ಬಳಸಿ ಚಿನ್ನ ಖರೀದಿ ಮಾಡಿದ್ರ ನಟಿ ರನ್ಯಾ ಅನ್ನೋ ಅನುಮಾನ. ಯಾಕಂದ್ರೆ ಎಲ್ಲವೂ ಕೂಡ ಕ್ಲೀನ್ ಅಂಡ್ ವೈಟ್ ಆಗಿದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ ಕದ್ದು ಮುಚ್ಚಿ ಯಾಕೆ ತರುವ ಅವಶ್ಯಕತೆ ಇತ್ತು ಅಂತ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ನಟಿಯ ಜೊತೆಯಲ್ಲಿ ಬೇರೆ ಒಂದು ಸಿಂಡಿಕೇಟೇ ವರ್ಕ್ ಆಗ್ತಿದ್ಯಾ ಅನ್ನೋ ಅನುಮಾನ ಕೂಡ ಇದೆ. DRI ಅಧಿಕಾರಿಗಳು ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಮಾಡುವವರಿದ್ದಾರೆ. ಈ ಕೇಸ್ ಮೇಲ್ನೋಟಕ್ಕೆ ಮಾಹಿತಿ ಸಿಕ್ತಿರೋಷ್ಟು ಸುಲಭವಾಗಿ ಅಂತೂ ಇಲ್ಲ. ರನ್ಯಾ ಹೋಗಿದ್ರು ದುಬೈಗೆ, ಅಲ್ಲಿಂದ ಚಿನ್ನ ತಂದ್ರು, ಇಲ್ಲಿ ಅಕ್ರಮವಾಗದನ್ನ ಸಾಗಿಸೋ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋಷ್ಟು ಸುಲಭವಾಗಿಲ್ಲ. ಕೇವಲ ಒಬ್ಬ ಮಹಿಳೆ ಆ ಪ್ರಮಾಣದಲ್ಲಿ ಚಿನ್ನವನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರೋದು ಅಂದ್ರೆ ಸುಲಭದ ಮಾತಲ್ಲ. ಅನೇಕ ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಉದ್ಭವ ಆಗ್ತಾ ಇದೆ. ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ದುಬೈನಲ್ಲಿ ಹತ್ರ 15 ಕೆಜಿ ಚಿನ್ನ ತಗೊಳ್ಬೇಕು ಅಂದ್ರೆ ಹಣ ಎಲ್ಲಿಂದ ಬಂತು? ರನ್ಯಾ ಅವರಿಗೆ ಈ ಪ್ರಮಾಣದಲ್ಲಿ ಹಣ ಹೇಗ್ ಸಿಕ್ತು? ಡೈರೆಕ್ಟ್ ಆಗಿ ರನ್ಯಾ ಅವರೇ ಹಣ ಕೊಟ್ಟು ಚಿನ್ನವನ್ನ ಖರೀದಿ ಮಾಡಿದ್ರ, ಅಥವಾ ಬೇರೆ ಯಾರಾದ್ರೂ ಹಣ ಕೊಟ್ಟು ಈಕೆ ಚಿನ್ನವನ್ನ ಭಾರತಕ್ಕೆ ಸಾಗಿಸುವ ಭಾಗವಾಗಿ ಮಾತ್ರ ಬಳಕೆ ಆದ್ರ? 11 ಕೋಟಿ, ಹತ್ರ 11 ಕೋಟಿಗೂ ಅಧಿಕ ಹಣವನ್ನ ಕೊಡಬೇಕಾಗತ್ತೆ ಆ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡಬೇಕು ಅಂದ್ರೆ. ಹಾಗಾದ್ರೆ ಯಾರು ಕೊಟ್ರು, ಯಾವ ಸ್ವರೂಪದಲ್ಲಿ ಕೊಟ್ರು? ಬೇರೆ ದೇಶಕ್ಕೆ ನಮ್ಮ ದೇಶದಿಂದ ಅಥವಾ ಬೇರೆ ದೇಶದಲ್ಲಿ ಕೊಂಡ ಆ ಪ್ರಮಾಣದ ಚಿನ್ನ ನಮ್ಮ ದೇಶಕ್ಕೆ ಬರಬೇಕು ಅಂದ್ರೆ 138 ರೂಲ್ಸ್ ಇದೆ. ಅದೆಲ್ಲವನ್ನ ಕೂಡ ಪಾಲಿಸಿಯೇ ಚಿನ್ನವನ್ನ ಖರೀದಿ ಮಾಡಲಾಗಿತ್ತಾ? ಹಣ ವರ್ಗಾವಣೆ ಆಗಿತ್ತಾ? ಈ ರೀತಿಯ ಅನೇಕ ಪ್ರಶ್ನೆಗಳಿದೆ. ಲೀಗಲ್ ಆಗಿ ಹಣ ಪಾವತಿ ಮಾಡಿದ್ರೆ ಇನ್ ಕೇಸ್ ಸ್ಮಗಲ್ ಮಾಡುವ ಅಗತ್ಯ ಆಯ್ತಾ? ರಾಜಾರೋಷವಾಗಿ ವಿತ್ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ಲಿಕ್ಕೆ ಅವಕಾಶ ಇತ್ತು. ಅವ್ರು ಯಾವಾಗ ಅದನ್ನ ಬಚ್ಚಿಟ್ಕೊಂಡ್ ತರೋ ಪ್ರಯತ್ನ ಮಾಡಿದ್ರು ಇದ್ರ ಹಿಂದೆ ಬೇರೆನೋ ಕಹಾನಿ ಇದೆ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗಿದೆ. ನಟಿ ತಂದ ಚಿನ್ನಕ್ಕೆ ದುಬೈನವರಿಂದಲೇ ಹಣ ಪಾವತಿ ಆಯ್ತಾ, ಅಥವಾ ನಮ್ಮವರು ಯಾರು ಅಂದ್ರೆ ಭಾರತದಿಂದ ಯಾರಾದ್ರೂ ಹಣ ಕೊಟ್ಟು ಅವ್ರ ಚಿನ್ನ ತಗೊಂಡು ವಾಪಸ್ ಬಂದ್ರ? ಅಕ್ರಮವಾಗಿ ರನ್ಯಾ ಸಾಗಿಸ್ತಿದ್ದ ಚಿನ್ನಕ್ಕೆ ಹವಾಲಾ ಲಿಂಕ್ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ. ಹವಾಲಾ ಹಣ ಬಳಸಿ ಚಿನ್ನ ಖರೀದಿ ಮಾಡಿದ್ರ ನಟಿ ರನ್ಯಾ ಅನ್ನೋ ಅನುಮಾನ. ಯಾಕಂದ್ರೆ ಎಲ್ಲವೂ ಕೂಡ ಕ್ಲೀನ್ ಅಂಡ್ ವೈಟ್ ಆಗಿದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ ಕದ್ದು ಮುಚ್ಚಿ ಯಾಕೆ ತರುವ ಅವಶ್ಯಕತೆ ಇತ್ತು ಅಂತ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ನಟಿಯ ಜೊತೆಯಲ್ಲಿ ಬೇರೆ ಒಂದು ಸಿಂಡಿಕೇಟೇ ವರ್ಕ್ ಆಗ್ತಿದ್ಯಾ ಅನ್ನೋ ಅನುಮಾನ ಕೂಡ ಇದೆ. DRI ಅಧಿಕಾರಿಗಳು ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಮಾಡುವವರಿದ್ದಾರೆ. ಈ ಕೇಸ್ ಮೇಲ್ನೋಟಕ್ಕೆ ಮಾಹಿತಿ ಸಿಕ್ತಿರೋಷ್ಟು ಸುಲಭವಾಗಿ ಅಂತೂ ಇಲ್ಲ. ರನ್ಯಾ ಹೋಗಿದ್ರು ದುಬೈಗೆ, ಅಲ್ಲಿಂದ ಚಿನ್ನ ತಂದ್ರು, ಇಲ್ಲಿ ಅಕ್ರಮವಾಗದನ್ನ ಸಾಗಿಸೋ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋಷ್ಟು ಸುಲಭವಾಗಿಲ್ಲ. ಕೇವಲ ಒಬ್ಬ ಮಹಿಳೆ ಆ ಪ್ರಮಾಣದಲ್ಲಿ ಚಿನ್ನವನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರೋದು ಅಂದ್ರೆ ಸುಲಭದ ಮಾತಲ್ಲ. ಅನೇಕ ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಉದ್ಭವ ಆಗ್ತಾ ಇದೆ. ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ದುಬೈನಲ್ಲಿ ಹತ್ರ 15 ಕೆಜಿ ಚಿನ್ನ ತಗೊಳ್ಬೇಕು ಅಂದ್ರೆ ಹಣ ಎಲ್ಲಿಂದ ಬಂತು? ರನ್ಯಾ ಅವರಿಗೆ ಈ ಪ್ರಮಾಣದಲ್ಲಿ ಹಣ ಹೇಗ್ ಸಿಕ್ತು? ಡೈರೆಕ್ಟ್ ಆಗಿ ರನ್ಯಾ ಅವರೇ ಹಣ ಕೊಟ್ಟು ಚಿನ್ನವನ್ನ ಖರೀದಿ ಮಾಡಿದ್ರ, ಅಥವಾ ಬೇರೆ ಯಾರಾದ್ರೂ ಹಣ ಕೊಟ್ಟು ಈಕೆ ಚಿನ್ನವನ್ನ ಭಾರತಕ್ಕೆ ಸಾಗಿಸುವ ಭಾಗವಾಗಿ ಮಾತ್ರ ಬಳಕೆ ಆದ್ರ? 11 ಕೋಟಿ, ಹತ್ರ 11 ಕೋಟಿಗೂ ಅಧಿಕ ಹಣವನ್ನ ಕೊಡಬೇಕಾಗತ್ತೆ ಆ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡಬೇಕು ಅಂದ್ರೆ.
ಹಾಗಾದ್ರೆ ಯಾರು ಕೊಟ್ರು, ಯಾವ ಸ್ವರೂಪದಲ್ಲಿ ಕೊಟ್ರು, ಬೇರೆ ದೇಶಕ್ಕೆ ನಮ್ಮ ದೇಶದಿಂದ ಅಥವಾ ಬೇರೆ ದೇಶದಲ್ಲಿ ಕೊಂಡ ಆ ಪ್ರಮಾಣದ ಚಿನ್ನ ನಮ್ಮ ದೇಶಕ್ಕೆ ಬರಬೇಕು ಅಂದ್ರೆ 138 ರೂಲ್ಸ್ ಇದೆ. ಅದೆಲ್ಲವನ್ನ ಕೂಡ ಪಾಲಿಸಿಯೇ ಚಿನ್ನವನ್ನ ಖರೀದಿ ಮಾಡಲಾಗಿತ್ತಾ, ಹಣ ವರ್ಗಾವಣೆ ಆಗಿತ್ತಾ, ಈ ರೀತಿಯ ಅನೇಕ ಪ್ರಶ್ನೆಗಳಿದೆ. ಲೀಗಲ್ ಆಗಿ ಹಣ ಪಾವತಿ ಮಾಡಿದ್ರೆ ಇನ್ ಕೇಸ್ ಸ್ಮಗಲ್ ಮಾಡುವ ಅಗತ್ಯ ಆಯ್ತಾ, ರಾಜಾರೋಷವಾಗಿ ವಿತ್ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ಲಿಕ್ಕೆ ಅವಕಾಶ ಇತ್ತು. ಅವ್ರು ಯಾವಾಗ ಅದನ್ನ ಬಚ್ಚಿಟ್ಕೊಂಡ್ ತರೋ ಪ್ರಯತ್ನ ಮಾಡಿದ್ರು ಇದ್ರ ಹಿಂದೆ ಬೇರೆನೋ ಕಹಾನಿ ಇದೆ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗಿದೆ. ನಟಿ ತಂದ ಚಿನ್ನಕ್ಕೆ ದುಬಾಯಿನವರಿಂದಲೇ ಹಣ ಪಾವತಿ ಆಯ್ತಾ, ಅಥವಾ ನಮ್ಮವರು ಯಾರು ಅಂದ್ರೆ ಭಾರತದಿಂದ ಯಾರಾದ್ರೂ ಹಣ ಕೊಟ್ಟು ಅವ್ರ ಚಿನ್ನ ತಗೊಂಡು ವಾಪಸ್ ಬಂದ್ರ, ಅಕ್ರಮವಾಗಿ ರನ್ಯಾ ಸಾಗಿಸ್ತಿದ್ದ ಚಿನ್ನಕ್ಕೆ ಹವಾಲಾ ಲಿಂಕ್ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ. ಹವಾಲಾ ಹಣ ಬಳಸಿ ಚಿನ್ನ ಖರೀದಿ ಮಾಡಿದ್ರ ನಟಿ ರನ್ಯಾ ಅನ್ನೋ ಅನುಮಾನ. ಯಾಕಂದ್ರೆ ಎಲ್ಲವೂ ಕೂಡ ಕ್ಲೀನ್ ಅಂಡ್ ವೈಟ್ ಆಗಿದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ ಕದ್ದು ಮುಚ್ಚಿ ಯಾಕೆ ತರುವ ಅವಶ್ಯಕತೆ ಇತ್ತು ಅಂತ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ನಟಿಯ ಜೊತೆಯಲ್ಲಿ ಬೇರೆ ಒಂದು ಸಿಂಡಿಕೇಟೇ ವರ್ಕ್ ಆಗ್ತಿದೆಯಾ ಅನ್ನೋ ಅನುಮಾನ ಕೂಡ ಇದೆ. DRI ಅಧಿಕಾರಿಗಳು ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಮಾಡುವವರಿದ್ದಾರೆ. ಈ ಕೇಸ್ ಮೇಲ್ನೋಟಕ್ಕೆ ಮಾಹಿತಿ ಸಿಗ್ತಿರೋಷ್ಟು ಸುಲಭವಾಗಿ ಅಂತೂ ಇಲ್ಲ. ರನ್ಯಾ ಹೋಗಿದ್ರು ದುಬೈಗೆ, ಅಲ್ಲಿಂದ ಚಿನ್ನ ತಂದ್ರು, ಇಲ್ಲಿ ಅಕ್ರಮವಾಗದನ್ನ ಸಾಗಿಸೋ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋಷ್ಟು ಸುಲಭವಾಗಿಲ್ಲ. ಕೇವಲ ಒಬ್ಬ ಮಹಿಳೆ ಆ ಪ್ರಮಾಣದಲ್ಲಿ ಚಿನ್ನವನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರೋದು ಅಂದ್ರೆ ಸುಲಭದ ಮಾತಲ್ಲ. ಅನೇಕ ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಉದ್ಭವ ಆಗ್ತಾ ಇದೆ. ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ದುಬೈನಲ್ಲಿ ಹತ್ರ 15 ಕೆಜಿ ಚಿನ್ನ ತಗೊಳ್ಬೇಕು ಅಂದ್ರೆ ಹಣ ಎಲ್ಲಿಂದ ಬಂತು, ರನ್ಯಾ ಅವರಿಗೆ ಈ ಪ್ರಮಾಣದಲ್ಲಿ ಹಣ ಹೇಗ್ ಸಿಕ್ತು, ಡೈರೆಕ್ಟ್ ಆಗಿ ರನ್ಯಾ ಅವರೇ ಹಣ ಕೊಟ್ಟು ಚಿನ್ನವನ್ನ ಖರೀದಿ ಮಾಡಿದ್ರ, ಅಥವಾ ಬೇರೆ ಯಾರಾದ್ರೂ ಹಣ ಕೊಟ್ಟು ಈಕೆ ಚಿನ್ನವನ್ನ ಭಾರತಕ್ಕೆ ಸಾಗಿಸುವ ಭಾಗವಾಗಿ ಮಾತ್ರ ಬಳಕೆ ಆದ್ರ, 11 ಕೋಟಿ ಹತ್ರ 11 ಕೋಟಿಗೂ ಅಧಿಕ ಹಣವನ್ನ ಕೊಡಬೇಕಾಗತ್ತೆ ಆ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡಬೇಕು ಅಂದ್ರೆ. ಹಾಗಾದ್ರೆ ಯಾರು ಕೊಟ್ರು, ಯಾವ ಸ್ವರೂಪದಲ್ಲಿ ಕೊಟ್ರು, ಬೇರೆ ದೇಶಕ್ಕೆ ನಮ್ಮ ದೇಶದಿಂದ ಅಥವಾ ಬೇರೆ ದೇಶದಲ್ಲಿ ಕೊಂಡ ಆ ಪ್ರಮಾಣದ ಚಿನ್ನ ನಮ್ಮ ದೇಶಕ್ಕೆ ಬರಬೇಕು ಅಂದ್ರೆ 138 ರೂಲ್ಸ್ ಇದೆ. ಅದೆಲ್ಲವನ್ನ ಕೂಡ ಪಾಲಿಸಿಯೇ ಚಿನ್ನವನ್ನ ಖರೀದಿ ಮಾಡಲಾಗಿತ್ತಾ, ಹಣ ವರ್ಗಾವಣೆ ಆಗಿತ್ತಾ, ಈ ರೀತಿಯ ಅನೇಕ ಪ್ರಶ್ನೆಗಳಿದೆ. ಲೀಗಲ್ ಆಗಿ ಹಣ ಪಾವತಿ ಮಾಡಿದ್ರೆ ಇನ್ ಕೇಸ್ ಸ್ಮಗಲ್ ಮಾಡುವ ಅಗತ್ಯ ಆಯ್ತಾ, ರಾಜಾರೋಷವಾಗಿ ವಿತ್ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ಲಿಕ್ಕೆ ಅವಕಾಶ ಇತ್ತು. ಅವ್ರು ಯಾವಾಗ ಅದನ್ನ ಬಚ್ಚಿಟ್ಕೊಂಡ್ ತರೋ ಪ್ರಯತ್ನ ಮಾಡಿದ್ರು ಇದ್ರ ಹಿಂದೆ ಬೇರೆನೋ ಕಹಾನಿ ಇದೆ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗಿದೆ. ನಟಿ ತಂದ ಚಿನ್ನಕ್ಕೆ ದುಬಾಯಿನವರಿಂದಲೇ ಹಣ ಪಾವತಿ ಆಯ್ತಾ, ಅಥವಾ ನಮ್ಮವರು ಯಾರು ಅಂದ್ರೆ ಭಾರತದಿಂದ ಯಾರಾದ್ರೂ ಹಣ ಕೊಟ್ಟು ಅವ್ರ ಚಿನ್ನ ತಗೊಂಡು ವಾಪಸ್ ಬಂದ್ರ, ಅಕ್ರಮವಾಗಿ ರನ್ಯಾ ಸಾಗಿಸ್ತಿದ್ದ ಚಿನ್ನಕ್ಕೆ ಹವಾಲಾ ಲಿಂಕ್ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ. ಹವಾಲಾ ಹಣ ಬಳಸಿ ಚಿನ್ನ ಖರೀದಿ ಮಾಡಿದ್ರ ನಟಿ ರನ್ಯಾ ಅನ್ನೋ ಅನುಮಾನ. ಯಾಕಂದ್ರೆ ಎಲ್ಲವೂ ಕೂಡ ಕ್ಲೀನ್ ಅಂಡ್ ವೈಟ್ ಆಗಿದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ ಕದ್ದು ಮುಚ್ಚಿ ಯಾಕೆ ತರುವ ಅವಶ್ಯಕತೆ ಇತ್ತು ಅಂತ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ನಟಿಯ ಜೊತೆಯಲ್ಲಿ ಬೇರೆ ಒಂದು ಸಿಂಡಿಕೇಟೇ ವರ್ಕ್ ಆಗ್ತಿದೆಯಾ ಅನ್ನೋ ಅನುಮಾನ ಕೂಡ ಇದೆ. DRI ಅಧಿಕಾರಿಗಳು ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಮಾಡುವವರಿದ್ದಾರೆ.